ಓಂ ಶಾಂತಿ. ಸೇರಿದೆ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇದೊಂದು ಮಮ್ಮ ಮತ್ತು ಬಾಬಾ ಅವರ ಅವ್ಯಕ್ತ ಸ್ಮೃತಿ ಮಾಸ. ಅಂದರೆ ಇದು ವಿಶೇಷವಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಜನವರಿ, ಒಂದು ಜೂನು, ಇವು 2 ಮಾಸವನ್ನು ವಿಶೇಷವಾಗಿ ತೀವ್ರ ಪುರುಷಾರ್ಥದ ರೂಪದಲ್ಲಿ ಅದನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ಮಾಡಲಾಗತ್ತೆ. ಅದೇ ಒಂದು ಇದರಲ್ಲಿ ನಾವು ಈ ಒಂದು ಜೂನ್ ತಿಂಗಳನ್ನು ಮಮ್ಮ ಅವರ ವಿಶೇಷ ಮಾಸವನ್ನು ಈ ರೀತಿಯಲ್ಲಿ ಅಖಂಡ ಬಟ್ಟಿ, ಅಂದರೆ ಯಾರ್ಯಾರಿಗೆ ಏನು ಸಮಯ ಅನುಕೂಲ ಆಗಿತ್ತೋ ಆ ಸಮಯದಲ್ಲಿ ಅವರವ್ರು ಬಂದು ಅಖಂಡವಾಗಿ 1 ಗಂಟೆ ಯೋಗ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಅವ್ರವ್ರ ಸಮಯದ ಅನುಸಾರ. ಸೊ ನಾನು ಅದರಲ್ಲಿ ಮಧ್ಯಾಹ್ನ 3ರಿಂದ 4 ಸಮಯ ನಾನು ತಗೊಂಡಿದ್ದೆ. ಆದರೆ ಸಾಮಾನ್ಯ ಬೆಳಗಿನ ಟೀಮ್ನ ನೋಡಿ ನನಗೆ ಯಾವಾಗಲೂ ಅದು ತುಂಬ ಮನಸ್ಸಲ್ಲಿ ಏನೋ ತಿಂತಾ ಇರುತ್ತೆ. ನಾನು ಬೆಳಗಿನ ಟೀಮ್ಗೆ ಜಾಯಿನ್ ಆಗದೆ ಹೋದರೂ ಟೋಲಿ ಒಂದಿನೂ ಮಿಸ್ ಮಾಡಿಲ್ಲ. ನಾನು ಬೆಳಗಿನ ಟೀಮ್ಗೆ ಜಾಯಿನ್ ಆಗಲಿಲ್ಲ, ಬಟ್ ಟೋಲಿ ನಾನು ಒಂದಿನೂ ಮಿಸ್ ಮಾಡಿಲ್ಲ. ಹೆಂಗೆ ಅಂದರೆ ನಾವು ಪ್ರತಿ ವರ್ಷ ಬಾಬಾ ಮಾಸ ಅವ್ಯಕ್ತ ಮಾಸದಲ್ಲಿ ಅಮೃತ ವೇಳೆ ಏನಾದರೂ ಒಂದು ಇಡುವ ಪದ್ಧತಿ ಮೊದಲಿಂದಲೂ ಉಂಟು. ಸರಿ, ಮೊದಲನೇ ದಿವಸ ಪ್ರತಿ ವರ್ಷವೂ ಕೊಡ್ತಾ ಇದ್ವಿ. ಏನೋ ಗೊತ್ತಿಲ್ಲ, ಮೊದಲನೇ ಮಮ್ಮ ಮಾಸ ಶುರುವಾದಾಗ ಏನೋ ಒಂಥರ ಅದು ಅನುಭವ ಟಚ್ ಆದಂಗೆ ಏನೋ ಅನ್ನಿಸ್ತು. ಯಾಕೆ ದಿನ ಕೊಡಬಾರ್ದು, ಮೊಮ್ಮಾರವ್ರಿಗೆ ಭೋಗ ಇಟ್ಬಿಟ್ಟು ಪರಮಾತ್ಮನ ಮಕ್ಕಳು ಅವರು ಮೊಮ್ಮಾರವರ ಶಕ್ತಿ ಪಾಲನೆಯಲ್ಲಿ ಅಂತ ಅಂದ್ಕೊಂಡ್ವಿ. ಅದೆಷ್ಟು ಸಫಲತಾಪೂರ್ವಕವಾಗಿ ಆಯಿತು ಅಂದರೆ ಅದು ವಂಡರ್. ಅದು ಸಾಮಾನ್ಯ ಇವತ್ತನ್ನು ಅವ್ಯಕ್ತವಾಣಿಲಿ ಅಂದರೆ ಸಾಮಾನ್ಯ ಬಾಬಾ ಅವ್ರ ಅವ್ಯಕ್ತವಾಣಿಲಿ ಆಗಲಿ ವಿಶೇಷವಾಗಿ ಹೇಳ್ತಾರೆ. ಅಂದರೆ ವರ್ಷ ಮುಗೀತಿದ್ದಂಗೆ ಅಥವಾ ಸೀಸನ್ ಮುಗೀತಿದ್ದಂಗೆ ಕ್ಯಾ ನವೀನ್ತ ಕರೋಗೆ ಆಗಲೇ ಸಾಲ, ಅಂದರೆ ಏನು ಹೊಸದಾಗಿ ಮಾಡ್ತೀರಾ ಏನು ಅಂತ ಅದು ಖಂಡಿತವಾಗ್ಲೂ ಬಾಬಾ ಕೇಳ್ತಾರೆ. ಇವತ್ತು ಅವ್ಯಕ್ತವಾಣಿಲಿ ಅದು ಡಿಸೆಂಬರ್ 8ದು 2005 ರಿವೈಸ್ ಡೇಟ್ ಇತ್ತು. ಬಾಬಾ ಅವರು ಏನು ಮಾಡ್ತೀರಾ ಅಂತ. ಸೊ ನನಗೆ ಏನಂದರೆ ನಾನು ಅದಕ್ಕೆ ಫಸ್ಟು ನಮ್ಮ ಇಬ್ಬರು ಬೆಂಜಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಅವ್ರಿಗೆ ಏನೇ ಇದ್ದರೂ ಅದನ್ನು ಸ್ವಲ್ಪ ಹೊಸತನ ಏನಾದರೂ ಒಂದು ಡಿಫ್ರೆಂಟಾಗಿ ಯಾವುದೇ ಆಚರಣೆ ಇರಲಿ ಭಲೆ ಥ್ಯಾಂಕ್ಸ್ ಹೇಳಬೇಕು. ಅದರಲ್ಲೂ ಬಂದಿದ್ದಾರೆ ಅಂದರೆ ತುಂಬ ಸಂತೋಷ ಆಗ್ಬಿಡೋದು. ಥ್ಯಾಂಕ್ಸ್ ನಿಮ್ಗಳಿಗೆ ಹೇಳಬೇಕು, ಆ ಖುಷಿ ಕೊಟ್ಟಿದ್ದೀರಿ. ಇಲ್ಲ, ಆ ರೀತಿಯಲ್ಲಿ ಆಚರಣೆ ಅಂದರೆ ಸಾಮಾನ್ಯ ಅದು ಭಲೆ ಅದನ್ನು ಸ್ಥೂಲವಾಗಿ ಯಾವ್ದಾದ್ರು ಬೇರೆ ಇರ್ಬೋದು, ಯಾವುದೇ ಆಚರಣೆ ಇರ್ಬೋದು. ಸೇವಾ ಕೇಂದ್ರದಲ್ಲಿ ಅದು ಒಂದು ಏನಂದರೆ ಒಂದು ಉಲ್ಲಾಸ ಉತ್ಸಾಹ, ಹಾಗೆ ಪುರುಷಾರ್ಥ ಮಾಡೋದ್ರಲ್ಲಿ ಎಲ್ರಿಗೂ ಆಸಕ್ತಿ ತರಿಸ್ಬೇಕು ಅಥವಾ ಏನೇನಿದೆ ಅಂತ ಎಲ್ಲ ಅದೇನು ಸುಮ್ಮನೆ ಅಲ್ವಲ್ಲ. ಮಾಮೂಲಿ ಬರ್ತೀವಿ, ಹೋಗ್ತೀವಿ, ಕೇಳ್ತೀವಿ, ಎಲ್ರಿಗೂ ಆಸೆ ಇರುತ್ತೆ. ಬಟ್ ಈ ಒಂದು ವಿಶೇಷ ಮಾಸವನ್ನು ಆ ರೀತಿಯಲ್ಲಿ ಆಚರಣೆ ಮಾಡಬೇಕು, ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಉದ್ದೇಶ ಇಟ್ಕೊಂಡು ಬೆಂಜಿ ಅದನ್ನು ಭಾಳ ಅಚ್ಚುಕಟ್ಟಾಗಿ ಅದನ್ನು ಯಾವ ರೀತಿಯಲ್ಲಿ ಏನಾದರೂ ಒಂದು ನವೀನತೆ ತರ್ಬೋದು. ಈಗ ಏನಾದ್ರು ಈಗ ಮಮ್ಮವ್ರದ್ದು ಜೀವನ ಚರಿತ್ರೆ ಓದೋ ಮೂಲಕ ಅಥವಾ ಈ ರೀತಿಲಿ ಏನೋ ಸ್ವಲ್ಪ ಡಿಫ್ರೆಂಟು ಆ ರೀತಿಯಲ್ಲಿ ಮಾಡಿದರು. ಸೊ ತುಂಬ ನನಗೆ ಅದು ಒಂದು ತುಂಬ ಖುಷಿ ಆಯಿತು. ನಾನು ಬೆಂಜಿಗೆ ಇಬ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಈ ಸಾರಿ ಅಂದರೆ ವಿಶೇಷವಾಗಿ ಸಾಮಾನ್ಯ ಯೋಗದಲ್ಲಿ ಈಗ ಈ ಸಾರಿ ಬಟ್ಟಿಲಿ ಹೋಗುವಾಗ ನನಗೆ ಸ್ವಾಮಿನಾಥನ್ ಬಾಯಿಜಿ ಅಂದರೆ ನೀವು ಬಾಬಾ ಅವ್ರನ್ನ ಮುರಳಿಲಿ ಡೈಲಿ ಕೇಳ್ತೀವಿ, ಸರ್ವ ಸಂಬಂಧಗಳಲ್ಲಿ ನೀವು ಯಾವ ರೀತಿಲಿ ಬಾಬಾವ್ರನ್ನ ನೆನಪು ಮಾಡ್ತೀರ ಸಂಬಂಧಗಳಲ್ಲಿ. ಅವ್ರು ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಈಗ ನಮ್ಮದು ಆತ್ಮಂದು ಏನು 7 ಗುಣ ಇದೆಯೋ, ಜ್ಞಾನ, ಪವಿತ್ರತೆ, ಶಾಂತಿ, ಈ ಥರ ಸುಖ, ಪ್ರೇಮ, ಆನಂದ, ಶಕ್ತಿ, ಅದನ್ನು ನೀವು ಯಾವ ರೀತಿಯಲ್ಲಿ ಬಾಬಾವ್ರ ಜೊತೆಲಿ ಸರ್ವ ಸಂಬಂಧದಲ್ಲಿ ಯಾವ ರೀತಿಯಲ್ಲಿ ನೆನಪು ಮಾಡ್ತೀರಾ. ಅದನ್ನು ಜ್ಞಾನ ಅಂದರೆ ಅವ್ರನ್ನ ಟೀಚರ್ ರೂಪದಲ್ಲಿ, ಶಿಕ್ಷಕ, ಹಾಗೆ ಪವಿತ್ರತೆ ಅಂದರೆ ಸದ್ಗುರುವಿನ ರೂಪದಲ್ಲಿ, ಆ ರೀತಿಯಲ್ಲಿ ನಮ್ಮ ಆತ್ಮದ ಗುಣವನ್ನು ನೀವು ಆ ರೀತಿಯಲ್ಲಿ ಸಂಬಂಧದಲ್ಲಿ ಅದನ್ನು ನಾವು ಅದನ್ನು ಥಾಟ್ಸ್ ಅಥವಾ ಆ ರೀತಿ ಸಂಕಲ್ಪ ಮಾಡಿದಾಗ ಖಂಡಿತವಾಗ್ಲೂ ಅದು ಒಂಥರ ಆ ರೀತಿಯಲ್ಲಿ ಸಂಬಂಧದಲ್ಲಿ ನೀವು ಬಾಬಾವ್ರನ್ನ ಅನುಭವ ಮಾಡ್ದಂಗೆ ಆಗುತ್ತೆ. ಸೊ ನನಗೆ ಒಂದಂತೂ ಏನಂದರೆ ನಾನು ಯಾವಾಗಲೂ ಜಾಸ್ತಿ ಸೂರಜ್ ಭಾಯಿ ಹೇಳ್ದಂಗೆ ನಾನು ಸ್ವಮಾನ ಜಾಸ್ತಿ ನನಗೆ ಇಷ್ಟ. ಅಂದರೆ ಯಾವುದಾದ್ರು ಮುರಳಿಲಿ ಈಗ ವರದಾನದಲ್ಲಿ ಬಾಬಾವ್ರು ನೀವು ಅಮೂಲ್ಯ ರತನ್, ನೀವು ಸಂಗಮ ಯುಗದ ಎಲ್ಲ ಅಲೌಕಿಕ ಪ್ರಾಪ್ತಿ ಸಂಪನ್ನ ಆತ್ಮಗಳು, ನೀವು ಆ ರೀತಿಯಲ್ಲಿ ನೀವು ಹೀಗೆ ಸ್ವರಾಜ್ಯ ಅಧಿಕಾರಿ. ಸೊ ಸ್ವಮಾನದ ಮೇಲೆ ನನಗೆ ಜಾಸ್ತಿ ಒಂದು. ಈ ಸಾರಿ ಇದು ವಿಶೇಷವಾಗಿ ಸ್ವಾಮಿನಾಥನ್ ಬಾಯಿ ಬಟ್ಟಿಲಿ ಈ ರೀತಿಯಲ್ಲಿ ನೀವು ಬಾಬಾವ್ರ ಜೊತೆಲಿ ಏನು ಸರ್ವ ಸಂಬಂಧ ಹೇಗೆ ಅನುಭವ ಮಾಡ್ತೀರಾ ಅದನ್ನು ನನಗೆ ಸ್ವಲ್ಪ ಖಂಡಿತ ಆ ರೀತಿಯಲ್ಲಿ ನನಗೆ ಅವ್ರು ಹೇಳಿದ್ದು ಇದನ್ನು ನನಗೆ ಅನುಸರಣೆ ಆಯಿತು. ಮತ್ತು ನಾನು ಈ ಸಾರಿ ಏನು ಸಂಕಲ್ಪ ಮಾಡಿದೆ ಅಂದರೆ ಖಂಡಿತ ನಾನು ಸಾಧ್ಯವಾಗಿ ನಾನು ಬೆಳಗಿನ ಟೀಮ್ಗೆ ನಾನು ಇನ್ನು ಮುಂದೆ ಜಾಯಿನ್ ಆಗಬೇಕು ಅಂತ. ಮತ್ತು ವಿಶೇಷವಾಗಿ ಇವತ್ತು ನನಗೆ
ಬಾಬಾ ಅವ್ರದ್ದು ಅವ್ಯಕ್ತ ಮುರಳಿ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಅಂದರೆ ಬಾಬಾ ಅವ್ರು ಯಾವತ್ತೂ ಅವ್ಯಕ್ತವಾಣಿಲಿ ಸ್ಟಾರ್ಟಿಂಗಲ್ಲಿ ನಾವು ಮಕ್ಕಳಿಗೆ ನಶೆ ತರಿಸ್ತಾರೆ. ಖಂಡಿತ ಎಲ್ಲ ಹೇಳ್ತಾರೆ, ನಾನು ಎಲ್ಲ ಭಾಗ್ಯಶಾಲಿ ಮಕ್ಕಳು ಎಲ್ಲ. ಇವತ್ತು ಬಾಬಾ ಅವರು ತುಂಬ ಸ್ಟಾರ್ಟಿಂಗಲ್ಲಿ ನಮಗೆ ನೀವು ಎಲ್ಲ ಮಾಡ್ತಾ ಇದ್ದೀರಾ, ಅಮೃತ ವೇಳೆನೂ ಎದ್ದೇಳ್ತೀರಾ, ಶಕ್ತಿ ಪಡ್ಕೊಳ್ಳೋ ಅಭ್ಯಾಸನೂ ಮಾಡ್ತೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಅಂದರೆ ಇದು ಹೇಗೆ ಅಂದರೆ ಪಾಸಿಂಗ್ ಮಾರ್ಕ್ಸ್ ತೊಗೊಂಡಂಗೆ. ನೀವೇನಂದರೆ 135 ತೊಗೊಂಡಿದ್ದೀರಾ, ಪಾಸು. ಬಟ್ ಫಸ್ಟ್ ಗ್ರೇಡು, ರ್ಯಾಂಕು ಅದು ಬರಬೇಕಲ್ಲ, ಅದಕ್ಕೆ ಎಲ್ಲ ಪುರುಷಾರ್ಥ ಆಮೇಲೆ ತಗೊತಾರೆ, ಪಾಠ ಆಮೇಲೆ ತಗೊತಾರೆ. ನೀವು ನಿಮ್ಮ ಹಳೆ ಸಂಸ್ಕಾರ ಇನ್ನೂ ಮೆಜಾರಿಟಿ ಮಕ್ಕಳಲ್ಲಿ ಅದು ಇನ್ನೂ ಪರಿವರ್ತನೆ ಆಗಿಲ್ಲ. ನಾನು ಅದನ್ನು ನೋಡ್ತಾ ಇದ್ದೀನಿ. ಸೊ ಇವತ್ತು ಬಾಬಾ ಅವ್ರು ಏನು ಹೆಡ್ಡಿಂಗ್ಸಲ್ಲಿ ಏನು ಹೇಳಿದ್ರು, ಈ ಹೊಸ ವರ್ಷದಲ್ಲಿ ನಿಮ್ಮ ಹಳೆ ಸಂಸ್ಕಾರವನ್ನು ಯೋಗ ಅಗ್ನಿಯ ಮೂಲಕ ಭಸ್ಮ ಮಾಡಿ, ಬ್ರಹ್ಮ ಬಾಬಾ ಅವ್ರದ್ದು ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟರು. ಅವ್ರ ಸಮಾನ, ತ್ಯಾಗ, ತಪಸ್ಯ, ಸೇವೆ ಅದರಲ್ಲಿ ನಂಬರ್ 1 ಆಗಿದ್ರು. ಸೊ ನನಗೆ ಖಂಡಿತ ಬಹುಶಃ ಇವತ್ತಿನ ಮುರಳಿಲಿ ಬಾಬಾ ಅವರು ನನ್ನ ಅಂದಾಜು ಏನೂ ಬಿಟ್ಟಿಲ್ಲ, ಯಾವುದೂ ಬಿಟ್ಟಿಲ್ಲ. ಇವತ್ತಿನ ಸಮಯದ ಅನುಸಾರ ಏನೂ ಬಿಟ್ಟಿಲ್ಲ. ಸಮಯ ಏನು ನಿಮಗೆ ಇಂತಜಾರ್ ಮಾಡಬೇಕಾ? ನೀವು ಇಂತಜಾರ್ ಮಾಡೋರು, ನೀವು ಏನಿದ್ರು ವ್ಯವಸ್ಥೆ ಮಾಡೋರು. ಏನು ನನಗೆ ಕೇಳ್ತಿರಲ್ಲ, ಈಗ ಪ್ರಶ್ನೆ ಕೇಳಿದ್ರು ಯಾವಾಗ ವಿನಾಶ ಆಗುತ್ತೆ, ಏನಾಗುತ್ತೆ ಅಂದರೆ ನೀವು ರೆಡಿಯಾಗಿದ್ದೀರಾ? ನಾನು ಇವಾಗಲೇ ಪರದೆ ತೆಗಿತೀನಿ, ನಾನು ಪರದೆ ಓಪನ್ ಮಾಡಿದ್ರೆ ನೀವು ಪೌಡರ್ ಹಾಕ್ತಾ ಇರ್ತೀರಾ, ತಲೆ ಬಾಚ್ಕೊತಾ ಇರ್ತೀರಾ ಅಂತಲೂ ಉದಾಹರಣೆ ಕೊಟ್ಟರು. ಸೊ ನಾನು ತೆಗಿಲ್ಲ ಪರದೆ, ಬೇಕಾದ್ರೆ ನಾನು ತೆಗಿತೀನಿ ಈಗಲೇ ಪರದೆನ. ಸೊ ಹೇಗೆ ಪುರುಷಾರ್ಥದಲ್ಲಿ ಖಂಡಿತ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ, ಪುರುಷಾರ್ಥ ಮಾಡ್ತಾ ಇದ್ದೀರಾ, ತೀವ್ರ ಪುರುಷಾರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ನಿಮ್ಮ ಸಂಸ್ಕಾರ ಒಂದು ಅದು ಅಂಶನೂ ಉಳ್ಕೊಂತು ಅಂದರೆ ಕೊನೆ ಪೇಪರಲ್ಲಿ ಅದು ಮೋಸ ಮಾಡುತ್ತೆ ಅಂತಲೂ ಹೇಳಿದ್ರು. ಅದನ್ನು ಹೇಳಿದ್ರು. ಕೊನೆಗೆ ಬ್ರಹ್ಮ ಬಾಬಾ ಅವ್ರದ್ದು ಲಾಸ್ಟಲ್ಲಿ ಆ ರೀತಿಯಲ್ಲಿ ಎಕ್ಸಾಂಪಲ್ ಕೊಟ್ಟರು. ಹಾಗೆ ನಮಗೆ ಖಂಡಿತ ಈ ವಿಶೇಷವಾಗಿ ನನಗೆ ಅವ್ಯಕ್ತ ಮುರಳಿ ಅಂದರೆ ನನಗೆ ತುಂಬ ಒಂಥರ ಯಾವಾಗಲೂ ಇನ್ಸ್ಪೈರ್ ಮಾಡುತ್ತೆ. ಅಂದರೆ ಅದು ಕನ್ನಡಿ ಥರ, ಅದು ನಮ್ಮ ಮುಂದೆ ಮಿರರ್ ಇಟ್ಟಂಗೆ ಅಷ್ಟೇ. ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ಚಾರ್ಟು ನೋಡಿ. ನಾನು ಚಾರ್ಟ್ ನೋಡಿದೆ, ನೀವೇನು ಮಾಡಿದ್ದೀರಿ ನಾನು ನೋಡಿದಾಗ ಹೀಗಾಯಿತು. ಮತ್ತು ಹೋಮ್ವರ್ಕ್ ಕೊಟ್ಟರು. ಸೊ ಇವೆಲ್ಲ ಖಂಡಿತ ನನಗೆ ಈ ಒಂದು ವಿಶೇಷ ಮಾಸದಲ್ಲಿ ಎಲ್ಲ ಇವತ್ತು ಇವೆಲ್ಲ ಏನು ನಡೀತೋ, ಎಲ್ಲರೂ ಭಾಳ ಖುಷಿಯಲ್ಲಿ ಬಂದರು, ಎಲ್ಲ ಆಚರಣೆ ಮಾಡಿದ್ರು. ಸೊ ಮತ್ತೊಮ್ಮೆ ನಾನು ಬೆಂಚಿ ಥರ ಮತ್ತೆ ಏನು ಕೇಳ್ಕೊತೀನಿ ಅಂದರೆ, ಇನ್ ಫ್ಯೂಚರು ಕೂಡ ಈ ರೀತಿಲಿ ಯಾವ್ದಾರು ಒಂದು 15 ಡೇಸು 1 ಮಂತ್ಗೆ ನಾವು ಮಾಮೂಲಿ ಬಟ್ಟೆ ಅಂತೂ ಇಡ್ತೀವಿ. ಅದೇ ಥರ ವಿಶೇಷವಾಗಿ ಈ ಒಂದು ಪುರುಷಾರ್ಥದ ಬಗ್ಗೆ ಎಲ್ಲರೂ ಅದನ್ನು ಭಾಗವಹಿಸಿ, ಅದಕ್ಕೂ ಒಂದು ಎಲ್ಲರೂ ಸಪೋರ್ಟು ಮಾಡಿ ಆ ರೀತಿಲಿ ಅರೇಂಜ್ ಮಾಡೋಣ ಅನ್ನೋದು ಒಂದು ಸಂಕಲ್ಪ ಇದೆ. ಖಂಡಿತ ಆ ರೀತಿಲಿ ಎಲ್ಲರೂ ಸೇರೋಣ. ಯಾವುದೇ ಒಂದೇ ಥರ ಬಿಲ್ಕುಲ್